ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಕಳೆದ 3-4 ದಿನಗಳಿಂದ ನೀಟ್ ರಿಸಲ್ಟ್ ಬಂದ ಮೇಲೆ ಆಗ್ತಾ ಇರುವಂತಹ ಬದಲಾವಣೆಗಳು ನಿಮಗೆಲ್ಲ ಗೊತ್ತೇ ಇದೆ. ಸೊ ತಾವೆಲ್ಲರೂ ಕೂಡ ಯೂಟ್ಯೂಬಲ್ಲಿ ಅಥವಾ ಮೀಡಿಯಾಗಳಲ್ಲಿ ಮುಳುಗಿದ್ದೀರಾ, ಏನಾಗ್ಬೋದು ಏನಾಗ್ತಾ ಇದೆ ಅನ್ನೋದರಲ್ಲಿ. ಸೊ ಅದನ್ನು ನಾನು ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ನನಗಿಂತ ಜಾಸ್ತಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದೆ. ಈಗ ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು ಒಂದೆರಡು ವಿಷಯಗಳ ಬಗ್ಗೆ. ಮೊದಲನೇದಾಗಿ ಗೊತ್ತಿರಲಿ, ಸೊ ಕಲ್ಕತ್ತಾ ಕೋರ್ಟ್ ಏನಿದೆ ಅದು ನೀಟ್ದವರಿಗೆ ಅಂದರೆ NTA ನಿಮ್ಮ ರಿಸಲ್ಟನ್ನು ಯಾವುದೇ ಕಾರಣಕ್ಕೂ ಮುಂದೆ ಯಾವುದಕ್ಕೂ ಯೂಸ್ ಮಾಡದೇ ಇರೋ ಹಾಗೆ ಸ್ಟೇ ಆರ್ಡರ್ನ ತಂದಿದೆ. ಅಂದರೆ ಯೂಸ್ ಮಾಡಲೇಬಾರ್ದು ಅಂತ ಅಲ್ಲ, ಈಗ ಈ ಒಂದು ಇಶ್ಯೂ ಸಾಲ್ವ್ ಆಗುವವರೆಗೆ, ಸೊ ಮುಂದಿನ ಒಂದು ಪಿಟಿಷನ್, ಮುಂದಿನ ಒಂದು ಆರ್ಡರ್ ಬರೋವರೆಗೆ, ಸೊ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಶಾಲ್ ಪ್ರಿಸರ್ವ್ ಆಲ್ ದ ರೆಕಾರ್ಡ್ಸ್ ಪರ್ಟೈನಿಂಗ್ ಟು ದ ನೀಟ್ 2024 ಎಕ್ಸಾಮಿನೇಷನ್ ಅಂಟಿಲ್ ಫರ್ದರ್ ಆರ್ಡರ್ ಆಫ್ ದಿಸ್ ಕೋರ್ಟ್ ಅಂತ ಇದೆ. ಸೊ ಅಂದರೆ ಹೈಕೋರ್ಟ್ ಆಫ್ ದಿಸ್ ಕಲ್ಕತ್ತಾದಿಂದ NTA ಹೋಗಿರುವಂಥ ನೋಟಿಸ್ ಏನಂತಂದರೆ, ಸೊ ಈ ಒಂದು ರಿಸಲ್ಟನ್ನು ಯಾವುದಕ್ಕೂ ಯೂಸ್ ಮಾಡೋ ಹಾಗಿಲ್ಲ, ಅಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳಿದ ಹಾಗೆ ಇಂಡೈರೆಕ್ಟಾಗಿ. ಸೊ ನಿಮಗೆಲ್ಲ ಗೊತ್ತಾಯಿದೆ ಸ್ಕ್ಯಾಮ್ ಆಗಿದೆ. ಸೊ ಮೊದಲನೇದಾಗಿ NTA ಕೊಟ್ಟಿರುವಂತಹ ಏನು ಎಕ್ಸ್ಪ್ಲನೇಷನ್ ಇದೆ ಅದು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ. ಯಾವುದು? ಸೊ 720 ಔಟ್ ಆಫ್ 720 ಮೋರ್ ದ್ಯಾನ್ 67 ಸ್ಟೂಡೆಂಟ್ಸ್ಗಳು ತೆಗೆದುಕೊಂಡಿರುವಂಥದ್ದು. ಎರಡನೇದಾಗಿ ಎಕ್ಸಾಮ್ ಲೇಟ್ ಆಗಿದೆ, ಪೇಪರ್ ಲೇಟಾಗಿ ಸಿಕ್ಕಿದೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಗ್ರೇಸ್ ಮಾರ್ಕ್ಸನ್ನು ನೀಡೋ ಅಂಥದ್ದು. ಸೊ ಇದು 2018ರಲ್ಲೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕೊಟ್ಟಿದ್ದೀವಿ ಅಂತ ಹೇಳಿದರೂ ಕೂಡ, ಸೊ ಇಷ್ಟು ವರ್ಷ ಇಲ್ಲದೆ ಇರುವಂಥ ಇದು ಈ ವರ್ಷನೇ ಯಾಕೆ ಬಂತು? ಇದ್ರ ಬಗ್ಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೂಡ ಪ್ರಧಾನಿ ಮಂತ್ರಿಯವರಿಗೂ ಕೂಡ ಲೆಟರನ್ನು ಬರೆದಿದೆ. ಸೊ ಈ ಒಂದು ಇಶ್ಯೂ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಹೋಗ್ತದೆ, ಡೆಫಿನೆಟಾಗಿ ಏನೋ ಒಂದು ಸೊಲ್ಯೂಷನ್ ಅಂತೂ ಸಿಕ್ಕೇ ಸಿಗ್ತದೆ. ಆದರೆ ಇಲ್ಲಿ ಎಲ್ಲರಿಗೂ ಬರ್ತಾ ಇರುವಂಥ ಒಂದು ಡೌಟ್ ಏನಂತಂದರೆ, ಸೊ ಅಷ್ಟೊಂದು ಮಂದಿ 720 ಔಟ್ ಆಫ್ 720 ಸ್ಕೋರ್ ಮಾಡಿರುವಂಥದ್ದು, ಒಂದೇ ಸೆಂಟರಲ್ಲಿ 3ರಿಂದ 4, 5, 6 ಜನ 720 ಔಟ್ ಆಫ್ 720 ಸ್ಕೋರ್ ಮಾಡಿರುವಂಥದ್ದು. ಅದರ ಜೊತೆಗೆ NTA ಏನು ಸ್ಯಾಟಿಸ್ಫ್ಯಾಕ್ಟ್ರಿ ಒಂದು ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದಾರೆ, ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಇಲ್ಲದೆ ಇರುವಂಥದ್ದು. ಸೊ ನಾವೇನು 718, 719 ಬಂದವರಿಗೆ ನಾವು ಹಂಗೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದೇ ರೀತಿ ಲಕ್ಷಗಟ್ಟಲೆ ಜನರಿಗೆ ಏನಾದರೂ ಲೇಟಾಗಿ ಪೇಪರ್ ಸಿಕ್ಕಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತಾವೇನಾದರೂ ಈ ಒಂದು ಡಿಸಿಷನ್ನ ತೊಗೊಂಡಿದ್ರೆ ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಲಾಸ್ ಆಗೇ ಆಗ್ತದೆ. ಒಳ್ಳೆಯದಾಗಿ ಕುತ್ಕೊಂಡು ಆನ್ ಟೈಮಿಗೆ ಹೋಗಿ ಪೇಪರ್ ತೊಗೊಂಡು ಎಕ್ಸಾಮ್ ಬರೆದವ್ರಿಗೆ ಪ್ರಾಬ್ಲಮ್ ಆಗ್ತದೆ. ಬಟ್ ಇದರ ಜೊತೆಗೆ ಜಸ್ಟ್ ಊಹೆ ಮಾಡಿ, ಮುಂದಿನ ವರ್ಷ ಇದು ಇನ್ನೂ ದೊಡ್ಡ ಸ್ಕ್ಯಾಮಿಗೆ ದಾರಿಯಾಗ್ತದೆ. ಯಾಕಂತಂದರೆ ಅದರಲ್ಲಿ ಇನ್ನು ಮೇಲೆ ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ಬೋದು. ಸೊ ಇಂಟೆನ್ಷನಲಿ ಪೇಪರ್ ಲೇಟಾಗಿ ಬರೋ ಹಾಗೆ ಮಾಡ್ಬೋದು, ಇಂಟೆನ್ಷನಲಿ ಇನ್ವಿಜಿಲೇಟರ್ ಲೇಟಾಗಿ ಎಕ್ಸಾಮ್ ಹಾಲ್ ಒಳಗೆ ಹೋಗೋ ಹಾಗೆ ಆಗ್ಬೋದು. ಸೊ ದುಡ್ಡು ಏನನ್ನು ಬೇಕಾದರೂ ಮಾಡ್ತದೆ. ಸೊ ಇವೆಲ್ಲ ಕಾರಣಕ್ಕಾಗಿ ಮುಂದೆ ಬರುವಂತಹ ದಿವಸಗಳಲ್ಲಿ ಈ ಒಂದು ನೀಟ್ ಎಕ್ಸಾಮಿನೇಷನ್ ತನ್ನ ಪಾವಿತ್ರತೆಯನ್ನು ಕಳ್ಕೊಳ್ತದೆ. ಸೊ ಈ ಒಂದು ಕಾರಣಕ್ಕಾಗಿ ಈ ಸಾರಿ ಏನು ಈ ರೀತಿ ಲೇಟಾಗಿ ಬಂದವರಿಗೆ, ಅಂದರೆ ಲೇಟಾಗಿ ಪೇಪರ್ ಸಿಕ್ಕವರಿಗೆ ಯಾವುದೋ ಒಂದು ಕಾರಣದಿಂದ ನಾವು CCTV ಎಲ್ಲ ನೋಡಿಕೊಂಡು ಮಾರ್ಕ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಹೌದು, ನನ್ನ ಸೆಂಟರಲ್ಲಿ ನನಗೂ ಕೂಡ ಲೇಟಾಗಿ ಸಿಕ್ಕಿದೆ. ಸೊ 1000ಗಟ್ಟಲೆ ಸೆಂಟರ್ ಇದ್ದಾಗ ಎಲ್ಲ ಸೆಂಟರಿಂದ ಅಂತೂ ನೀವು CCTV ತರಿಸ್ಕೊಂಡು ನೋಡಿಲ್ಲ. ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲ ಅಂದರೆ ನಾನು ಕೂಡ ಕೋರ್ಟಿಗೆ ಹೋಗ್ತಿದ್ದೆ. ನನ್ನ ಸೆಂಟ್ರಲ್ಲಿ ನನಗೆ 2 ನಿಮಿಷ ಲೇಟಾಗಿ ಬಂದಿದೆ, 2 ನಿಮಿಷ ಅಂದರೆ 2 ಕ್ವಶನ್ ಸಾಲ್ವ್ ಮಾಡ್ತೀನಿ, 2 ಕ್ವಶನ್ ಅಂದರೆ 8 ಮಾರ್ಕ್ಸು ನನ್ನ ಖಾತೆಗೆ ಹಾಕಿಬಿಡಿ, ನನಗೆ ಆ್ಯಡ್ ಮಾಡಿ. ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಹಾಗಾದರೆ ಕೊಡಬೇಕಲ್ಲ ನೀವು. ಸೊ ಇದು ಮುಗಿಯದ ಕತೆ, ಇದು ಮುಗಿಯೋದೇ ಇಲ್ಲ ಹೀಗೆ ಹೇಳ್ಕೋತಾ ಹೋದ್ವಿ ಅಂತಂದರೆ. ಸೊ ಅದಕ್ಕೆ ಇಂತಹ ಒಂದು ಕಾರ್ಯಕ್ಕೆ ಅನುವು ಮಾಡಿಕೊಡ್ದೇನೆ. ಸೊ ಹೀಗೇನಾದರೂ ಆಗಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸಾರಿ ನೀವು ಎಕ್ಸಾಮ್ ತೊಗೊಳ್ಳಿ. ಲೇಟಾಗಿ ಆಗಿದೆಯಾ, ಇನ್ನೊಂದು ಸರಿ ಎಕ್ಸಾಮ್ ತೊಗೊಳ್ಳಿ. ಆವಾಗ ನಂಬರ್ ಆಫ್ ಸೆಂಟರ್ಸ್ ಕಡಿಮೆ ಇರ್ತದೆ, ಎಲ್ಲರನ್ನೂ ಒಂದೇ ಕಡೆ ಸೆಂಟ್ರಿಗೆ ಕರೆದು ಮಾಡಿ. ಸೊ ಎಕ್ಸಾಮ್ ತೊಗೊಂಡವ್ರಿಗೆ ಏನಾದರೂ ಮಾಡಿ ಅಲ್ಲ. ಅದು ಬಿಟ್ಟು ಪ್ರತಿಯೊಬ್ಬರಿಗೂ ಅಂತಹ ವಿದ್ಯಾರ್ಥಿಗಳಿಗೆ ನೀವು ಈ ರೀತಿ ಆ್ಯಡ್ ಮಾಡ್ಕೋತಾ ಹೋದ್ರಿ ಅಂದರೆ ಮುಂಬರುವಂತಹ ದಿವಸಗಳಲ್ಲಿ ಪ್ರತಿಯೊಂದು ಸೆಂಟರ್ಗಳಲ್ಲಿ ಅಟ್ಲೀಸ್ಟ್ ಒಂದು ಹಾಲಿನಲ್ಲಿ ಈ ರೀತಿಯಾಗುವಂಥ ಸಾಧ್ಯತೆಗಳು ಇರ್ತದೆ. ಸೊ ಇನ್ವಿಜಿಲೇಟರ್ಸನ್ನು ಬೇಕಂತಲೇ ಲೇಟಾಗಿ ಕಳಿಸೋದಾಗಲಿ, ಯಾಕಂದರೆ ಅಲ್ಲಿರುವಂಥ ವಿದ್ಯಾರ್ಥಿಗಳು ಆಲ್ರೆಡಿ ಯಾವ್ಯಾವ ರೀತಿ ಡೀಲ್ ಮಾಡ್ಕೊಂಡಿರ್ತಾರೆ ಹೇಳೋದಕ್ಕೆ ಬರೋದಿಲ್ಲ. ಸೊ ಇದು ಮುಂಬರುವಂಥ ದಿವಸಗಳಲ್ಲಿ ದೊಡ್ಡ ಸ್ಕ್ಯಾಮ್ ಆಗೋದಕ್ಕೆ ದಾರಿಯಾಗ್ತದೆ. ಅದಕ್ಕಾಗಿ ಈ ವರ್ಷವೇ ಇವರೇನು ರ್ಯಾಂಕನ್ನು ಕೊಟ್ಟಿದ್ದಾರೆ ಇದನ್ನು ರಿವೈಸ್ ಮಾಡಿಕೊಳ್ಬೇಕು ಅನ್ನೋದು ನನ್ನದೊಂದು ಅಭಿಪ್ರಾಯ. ನೋಡೋಣಂತೆ. ಸೊ ನಮಗಿಂತ ದೊಡ್ಡವರು ಕೋರ್ಟ್ ಇದೆ, ದೇವರಿದ್ದಾನೆ, ಅವನು ಅವ್ರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ಲಿ ಅಂಥೇಳಿ ಕೇಳ್ಕೊಳ್ಳಂತೆ. ಬಟ್ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ಸರ್ ನೀಟ್ ಆಗುತ್ತಾ?
99.999% ರೀನೀಟ್ ಆಗೋದಿಲ್ಲ, ರೀನೀಟನ್ನು ಮಾಡೋದಿಲ್ಲ. ಸೊ ಅಂತಹ ಕೇಸಲ್ಲಿ ಕೋರ್ಟ್ ಅವರೇ ಸೀರಿಯಸ್ ಆಗಿ ಆರ್ಡರ್ ಮಾಡಿದರೆ ಮಾತ್ರ ಮಾಡ್ಬೋದೇ ಹೊರತು ಅಲ್ಲಿ ತನಕ ಆಗೋದಿಲ್ಲ. ಬಟ್ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಬಹಳ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ, ಅದಕ್ಕೆ ಬಹಳ ಜನರಿಗೆ ಬೇಜಾರಾಗ್ಬೋದು. ಬಟ್ ನಿಮ್ಮನ್ನು ಖುಷಿ ಪಡಿಸುವಂಥದ್ದಾಗಲಿ ಬೇಜಾರು ಮಾಡುವಂಥದ್ದಾಗಲಿ ನನ್ನ ಉದ್ದೇಶ ಅಲ್ಲ. ನನ್ನ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಈ ಕೇಸಲ್ಲಿ ಗೊತ್ತಿರಲಿ, ಸೊ ಜಸ್ಟ್ ಇಮ್ಯಾಜಿನ್, ನಿಮಗೆ 614 613 518 517 ಏನು ಮಾರ್ಕ್ಸ್ ಬಂದಿದೆ, ಇನ್ನು 15 ದಿನ 1 ತಿಂಗಳ ಟೈಮ್ ಕೊಟ್ಟು ಏನಾದರೂ ರೀನೀಟ್ ಅಂತ ಮಾಡಿದರೆ ಬರೆದಿಟ್ಕೊಳ್ಳಿ, ನಿಮ್ಮಲ್ಲಿ 99% ಆಫ್ ದ ಸ್ಟೂಡೆಂಟ್ಸ್ ವಿಲ್ ಸ್ಕೋರ್ ಲೆಸ್ ದ್ಯಾನ್ ದಟ್ ಮಾರ್ಕ್ಸ್ ವಿಚ್ ಯು ಹ್ಯಾವ್ ಸ್ಕೋರ್ಡ್ ನೌ. ಈಗ ನೀವು ಸ್ಕೋರ್ ಮಾಡಿರೋದಕ್ಕಿಂತ ಕಡಿಮೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಿ. ಯಾಕಂತಂದರೆ ನೀವು ಕಂಪ್ಲೀಟಾಗಿ ಎಕ್ಸಾಮಿನೇಷನ್ ಮೂಡಿಂದ ಹೊರಗೆ ಬಂದಿದ್ದೀರಿ. 2 ವರ್ಷ ಕುತ್ಕೊಂಡು ಏನು ಓದಿದ್ದೀರಿ, ಡೆಫಿನೆಟ್ಲಿ ಅದು ತಲೆಯಲ್ಲಿ ಇದೆ. ಬಟ್ 1 ತಿಂಗಳ ಅದನ್ನು ರಿವೈಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ಯಾನಿಕ್ ಆಗ್ತೀರಿ, ಟೆನ್ಷನ್ ಮಾಡ್ಕೋತೀರಿ. ಸೊ ಅದಕ್ಕೆ ರೀನೀಟ್ ಬಗ್ಗೆ ಯೋಚನೆ ಮಾಡಬೇಡಿ. ರೀನೀಟ್ ಆದರೆ ನಿಮ್ಮ ಮಾರ್ಕ್ಸು ಇನ್ನೂ ಕಡಿಮೆ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ, ಗೊತ್ತಿರಲಿ. ಹಾಗಂತೇಳಿ ರೀನೀಟ್ ಆದರೂ ಕೂಡ ಈಗ ಇವರೇನು ಲೇಟಾಗಿ ಪೇಪರ್ ಸಿಕ್ಕವರಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ, ಅದು ರೀನೀಟಲ್ಲೂ ಆಗ್ತದೆ. ಅಂದರೆ ಇದಕ್ಕೆ ಎಂಡೇ ಇಲ್ಲ ಅಲ್ವಾ. ಸೊ ಅದಕ್ಕೆ ಗೊತ್ತಿರಲಿ, ಅದು ಏನು ಬರ್ತದೆ ಎಕ್ಸೆಪ್ಟ್ ಮಾಡೋಣಂತೆ. ಸೊ ನೀವು ಕೂಡ ಕೋರ್ಟಿಗೆ ಹೋಗ್ತೀರಾ, ನೀವು ಕೂಡ ಹೋಗಿ. ಬಟ್ ನನ್ನ ಸಜೆಷನ್ ಏನಂತಂದರೆ, ಸೊ ರೀನೀಟೇ ಆಗಲಿ ಅಥವಾ ಅದು ಹಾಗಾಗಲಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿಕಾಸ್ ಯುವರ್ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಆಲ್ ದೀಸ್ ಥಿಂಗ್ಸ್. ನೀವು ಖುಷಿಯಾಗಿ ಇರಬೇಕು, ಖುಷಿಯಾಗಿ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಒಟ್ಟಿನಲ್ಲಿ ಈ ವಿಡಿಯೋದ ಒಂದು ಸಾರಾಂಶ ಏನಂದರೆ, ರೀನೀಟ್ ಆಗೋದಿಲ್ಲ, ಆದರೆ ನಿಮಗೆ ಲಾಸ್ ಆಗ್ತದೆ. ಪ್ಲೀಸ್ ಬಿಲೀವ್ ಮೀ. ಎರಡನೇದಾಗಿ ಈಗ ಅಂತೂ ಸದ್ಯ ಕೋಲ್ಕತ್ತಾ ಕೋರ್ಟ್ನಿಂದ ಸ್ಟೇ ಆರ್ಡರ್ ಬಂದಿರೋ ಅಂಥದ್ದು. ಈ ರೀತಿಯಾಗಿ ನಿಮ್ಮ ಒಂದು ರಿಸಲ್ಟನ್ನು ಲೇಟ್ ಯಾರಿಗೂ ಕೂಡ ಅದನ್ನು ಯೂಸ್ ಮಾಡಬಾರ್ದು, ಅಂದರೆ ಕೌನ್ಸ್ಲಿಂಗಿಗೆ ಯೂಸ್ ಮಾಡಬಾರ್ದು ಅಂಥೇಳಿ ಈ ಒಂದು ಕಾರಣಕ್ಕೆ ಕೌನ್ಸ್ಲಿಂಗ್ ಲೇಟ್ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.